Dear students, welcome to session number 36 of the auditing subject, the BBA 6th semester. In this class, we'll be learning about watching of petty cash book. In the last class, we have learned about watching of cash receipts, cash payments, and various capital receipts and capital expenditure. In this class, we'll be learning about watching of petty cash book. So, petty cash book is nothing but a book maintained for number of petty cash payments made by the petty cashier. Why would somebody maintain a petty cash book in the organization? When the organization witnesses several small payments during the day, it will be a bothersome activity for the main cashier to handle a large volume of transactions which are of petty in nature. So hence, generally a petty cashier is maintained to handle these petty cash transactions where he has been given an amount as advance under system of imprest, where he shall spend that amount and he shall be reimbursed with the amount which has been spent when he submits back the statement of account along with the vouchers for the expenses made. ಪೆಟಿ ಕ್ಯಾಶ್ ಸಿಸ್ಟಮ್ ಅಂದ್ರೆ ಏನು? ಪೆಟಿ ಕ್ಯಾಶ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವಾಗ ಬಹಳ ದೊಡ್ಡ ಆರ್ಗನೈಸೇಷನ್ಸ್ಗಳಲ್ಲಿ ದೊಡ್ಡ ಆರ್ಗನೈಸೇಷನ್ಸ್ಗಳಲ್ಲಿ ಯಾವಾಗ ತುಂಬ ಟ್ರಾನ್ಸಾಕ್ಷನ್ಸ್ಗಳು ಸಣ್ಣ ಮೊತ್ತದ ಬಹಳಷ್ಟು ಟ್ರಾನ್ಸಾಕ್ಷನ್ ಡೇ ಟು ಡೇ ಬೇಸಿಸ್ ಅಲ್ಲಿ ಆಗ್ತಾ ಇದ್ರೆ ಮೇನ್ ಕ್ಯಾಶಿಯರಿಗೆ ಲಾರ್ಜ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅದರ ಮಧ್ಯದಲ್ಲಿ ಒಂದು ಆಟೋ ಚಾರ್ಜು, ಒಂದು ವೇಜಸ್ಸು, ಒಂದು ಬಸ್ ಟಿಕೆಟ್, ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸನ್ನು ಮ್ಯಾನೇಜ್ ಮಾಡೋದು ಇಟ್ ವಿಲ್ ಬಿ ಎ ಇರ್ಕ್ಸಮ್ ಟಾಸ್ಕ್, ಕಿರಿಕಿರಿ ಕೊಡುವಂತಹ ಮತ್ತು ಅವರ ಅಟೆನ್ಷನನ್ನು ಅಥವಾ ಅವರ ಫೋಕಸನ್ನು ಸ್ಪಾಯ್ಲ್ ಮಾಡುವಂಥ ಕೆಲಸವನ್ನು ಮಾಡಬಹುದು. ಸೊ ಹಾಗಾಗಿ ಮೇನ್ ಕ್ಯಾಶಿಯರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ದ ಆರ್ಗನೈಸೇಷನ್ ಜನರಲಿ ಹ್ಯಾವ್ ಎ ಸಿಸ್ಟಮ್ ಆಫ್ ಹ್ಯಾವಿಂಗ್ ಎ ಪೆಟ್ಟಿ ಕ್ಯಾಶ್. ಪೆಟ್ಟಿ ಕ್ಯಾಶಿಯರ್ ಏನು, ಪೆಟ್ಟಿ ಅಂತ ಹೇಳಿದ್ರೆ ಸಣ್ಣ ಮೊತ್ತದ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡುವವರು. ಸೊ ಪೆಟ್ಟಿ ಕ್ಯಾಶಿಯರಿಗೆ ಒಂದು ಸ್ವಲ್ಪ ಅಮೌಂಟನ್ನು ಇನ್ನು ಅಡ್ವಾನ್ಸ್ ಆಗಿ ಕೊಟ್ಟು ಬಿಡ್ತಾರೆ. ಇದನ್ನೊಂದು ಅಡ್ವಾನ್ಸ್ ಅಂತ ಹೇಳಿ ಕೊಟ್ಟು 5,000 10,000 ಒಂದು ನಿಗದಿತ ಮೊತ್ತವನ್ನು ಫಿಕ್ಸ್ ಮಾಡ್ತಾರೆ, ಕೊಡ್ತಾರೆ. ಆ್ಯಂಡ್ ದ ಪೆಟ್ಟಿ ಕ್ಯಾಶಿಯರ್ ಇಸ್ ಸಪೋಸ್ ಟು ಪೇ ಆಲ್ ದ ಎಕ್ಸ್ಪೆನ್ಸಸ್, ಪೆಟ್ಟಿ ಎಕ್ಸ್ಪೆನ್ಸಸ್ ದ ಆರ್ಗನೈಸೇಷನ್ ಫ್ರಮ್ ದಿಸ್ ಪೆಟ್ಟಿ ಕ್ಯಾಶ್. ಖರ್ಚು ಮಾಡಿದರ ಬಗ್ಗೆ ಸ್ಟೇಟ್ಮೆಂಟನ್ನು ಮೇನ್ ಕ್ಯಾಶಿಯರಿಗೆ ಸಬ್ಮಿಟ್ ಮಾಡಬೇಕು. ಸ್ಟೇಟ್ಮೆಂಟ್ ಒಟ್ಟಿಗೆ ಮಾಡಿದಂಥ ಖರ್ಚು ವೆಚ್ಚಗಳಿಗೆ ಸಪೋರ್ಟಿವ್ ಆಗಿ ವೌಚರ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕು. ಇಷ್ಟು ಮಾಡಿದ ನಂತರ ಎಷ್ಟು ಹಣ ಖರ್ಚಾಗಿದೆಯೋ ಅಷ್ಟು ಮೊತ್ತವನ್ನು ಪುನಃ ಮೇನ್ ಕ್ಯಾಶಿಯರ್ ಪೆಟ್ಟಿ ಕ್ಯಾಶಿಯರಿಗೆ ಕೊಡ್ತಾರೆ. ದ ರೀಸನ್ ಹಿಯರ್ ಇಸ್ ಓನ್ಲಿ ದ ಇಂಟ್ರೆಸ್ಟ್ ಅಮೌಂಟ್, ದ ಅಮೌಂಟ್ ವಿಚ್ ಹಸ್ ಬಿನ್ ಸ್ಪೆಂಟ್ ಬೈ ದ ಪೆಟ್ಟಿ ಕ್ಯಾಶಿಯರ್ ವಿಲ್ ಬಿ ರಿಯಂಬರ್ಸ್ಡ್ ಬ್ಯಾಕ್ ಟು ಹಿಮ್. Now, why we have to go for vouching of petty cash? There are many opportunities for committing irregularities and frauds in case of petty transaction, because in most of the cases there will be no valid voucher for petty cash payments. For example, ಇಲ್ಲಿ ಯಾಕೆ ಪೆಟ್ಟಿ ಕ್ಯಾಶ್ನ ಬಗ್ಗೆ ನಾವು ವೌಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಪೆಟ್ಟಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಎರರ್ಸ್ ಮತ್ತು ಫ್ರಾಡ್ಸ್ ಆಗೋ ಸಾಧ್ಯತೆ ಬಹಳಷ್ಟು ಜಾಸ್ತಿ. ಯಾಕಂತ ಹೇಳಿದ್ರೆ ಕೆಲವೊಂದು ಖರ್ಚು ವೆಚ್ಚಗಳಿಗೆ ಒಂದು ಸ್ಟ್ಯಾಂಡರ್ಡೈಸ್ಡ್ ವೌಚರ್ ಅಂತ ಹೇಳಿ ನಮಗೆ ಸಿಗೋದೇ ಇಲ್ಲ ಅಥವಾ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಯು ಹೈರ್ ಎ ಕೂಲಿ ಫೆಲೋ ಫಾರ್ ಎ ಡೇ. ಕ್ಯಾಂಪಸ್ಸಲ್ಲಿ ಫುಲ್ ಆ ಪರ್ಟಿಕ್ಯುಲರ್ ಕ್ಯಾಂಪಸ್ಸಲ್ಲಿ ಮರ ಗಿಡಗಳನ್ನು ಬೆಳೆದಿದ್ದಾವೆ, ಅದನ್ನು ಚಾಪ್ ಮಾಡಬೇಕು ಅಂತ ಹೇಳಿ ಒಬ್ಬ ಕೂಲಿ ಅವನನ್ನು ನೀವು ಅಪಾಯಿಂಟ್ ಮಾಡ್ತೀರಿ ಒಂದು ದಿನದ ಮಟ್ಟಿಗೆ. ಈಸ್ ನಾಟ್ ಎ ಕ್ಯಾಶುವಲ್ ವರ್ಕರ್, ಈಸ್ ನಾಟ್ ಯುವರ್ ಫ್ಯಾಕ್ಟ್ರಿ ವರ್ಕರ್, ಈಸ್ ಸಮ್ XYZ ಹೂ ಈಸ್ ಕಮಿಂಗ್ ಓನ್ಲಿ ಫಾರ್ ಎ ಡೇ. ಒಂದು ಬೆಳಗಿಂದ ಸಂಜೆವರೆಗೆ ಮರ ಗಿಡಗಳನ್ನು ಕಟ್ ಮಾಡಿ, ಕೊಂಬೆ ರೆಂಬೆಗಳನ್ನು ಕಟ್ ಮಾಡಿ ಹೋಗುವವನು. ಅವನಿಗೆ ನೀವು 500 ರೂಪಾಯಿ ದಿವಸಕ್ಕೆ ಫಿಕ್ಸ್ ಮಾಡಿದ್ದೀರಿ ಅಂತ ಮಾಡಿ, ಈ ದಿನಕ್ಕೆ 500 ರೂಪಾಯಿ ಕೆಲಸ ಅಂತ. ವಿಲ್ ಹಿ ಗಿವ್ ಯು ಅ ರಿಸಿಪ್ಟ್? ವಿಲ್ ಹಿ ಗಿವ್ ಯು ಅ ಬಿಲ್? ಅವನೇ ನಿಮಗೆ ರಿಸಿಪ್ಟ್, ಬಿಲ್ಲು, ಸ್ಟೇಟ್ಮೆಂಟ್ ಕೊಡ್ತಾನ? ಇಲ್ಲ. ಯು ಗಿವ್ ಹಿಮ್ 500 ರೂಪೀಸ್. ಅವ ಸೈನು ಹಾಕ್ಲಿಕ್ಕೆ ಬರದೇ ಇರ್ಬೋದು ಅವರಿಗೆ, ಥಂಬ್ ಇಂಪ್ರೆಷನ್ ಇರ್ಬೋದು. ಇನ್ ಸಚ್ ಕೇಸಸ್ 500 800 ಮಾಡಿಬಿಟ್ರೆ ಹೂ ವಿಲ್ ಬಾದರ್, ಹೂ ವಿಲ್ ವೆರಿಫೈ, ಹೌ ಟು ಚೆಕ್ ದಿಸ್ ಪರ್ಟಿಕ್ಯುಲರ್ ಫ್ರಾಡ್? ಸಾಧ್ಯತೆ ಇದೆ. In most of the cases, no vouchers are present. ನೀವು ಆಟೋ ಚಾರ್ಜಸ್, ಆಟೋ ಹೈರ್ ಮಾಡಿ ಗೂಡ್ಸ್ ರಿಕ್ಷಾದಲ್ಲಿ ಏನೋ ಒಂದು ಹಾಕಿ ಕಳಿಸಿದ್ದೀರಿ, 40 ರೂಪಾಯಿ 80 ರೂಪಾಯಿ ಒಂದು ಚಾರ್ಜ್ ಮಾಡ್ತಾನೆ. ವಾಟ್ ಈಸ್ ಅ documentary evidence you have? You don't have. Hence, there are chances that the frauds or irregularities may occur in the petty cash payment. So while before commencing the vouching of petty cash book,
The auditor should first examine the system of internal check in force in the business with regard to petty cash transaction. ಯಾವ ರೀತಿ ಇಂಟರ್ನಲ್ ಚೆಕ್ ಸಿಸ್ಟಮ್ ಇದೆ, ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸರಿಯಾಗಿ ಕಂಟ್ರೋಲ್ಡ್ ಮ್ಯಾನರಲ್ಲಿ ಕೆಲಸ ಆಗ್ತಾ ಇದೆಯಾ ಅಂತ ವೆರಿಫೈ ಮಾಡಬೇಕು. And also he should see that the petty cash book is maintained under impress system. Impress system means as and when the amount is been spent, the extent of amount spent will be reimbursed back to the cashier. Then in case if the internal check system is not satisfactory or not good at all, then the auditor should disown his liability. In case if he has said, he finds that there is no internal check system properly working, ಇಲ್ವೇ ಇಲ್ಲ, ಇದ್ದದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆಡಿಟರ್ ತನ್ನನ್ನು ತಾನು ಈ ಜವಾಬ್ದಾರಿಯನ್ನು ಮುಕ್ತಗೊಳಿಸಬೇಕು. ಅದನ್ನು ತನ್ನ ಆಡಿಟ್ ಎಂಗೇಜ್ಮೆಂಟಲ್ಲಿ ಬರೆದು ಕೊಡಬೇಕು. ಆಡಿಟರ್ಸ್ ರಿಪೋರ್ಟ್ನಲ್ಲಿ ಕೂಡ ಅವನು ಎಕ್ಸ್ಪ್ರೆಸ್ ಮಾಡಬೇಕು, ತಾನು ಈ ಜವಾಬ್ದಾರಿಯಿಂದ ಅಬ್ಸಾಲ್ವ್ ಆಗಿದ್ದೇನೆ, ಐ ಆಮ್ ಅವೇ ಫ್ರಮ್ ದಿಸ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಆಡಿಟರ್ ಇಂಟರ್ನಲ್ ಚೆಕ್ ಸಿಸ್ಟಮೇ ಇಲ್ಲದೆ ಇದ್ದ ಪಕ್ಷದಲ್ಲಿ ಆಡಿಟರ್ ಕ್ಯಾನಾಟ್ ಗೋ ಆ್ಯಂಡ್ ಆಸ್ ದ ಕೂಲಿ ವರ್ಕರ್ ಹೂ ವರ್ಕ್ಡ್ ಹೂಸ್ ಅಡ್ರೆಸ್ ಇಸ್ ಆಲ್ಸೋ ನಾಟ್ ಅವೈಲೇಬಲ್ ಫಾರ್ ವೆರಿಫಿಕೇಶನ್ ಆಫ್ ದ ಟ್ರಾನ್ಸಾಕ್ಷನ್. ಹಾಗಿರುವಾಗ ವೌಚಿಂಗ್ ಅನ್ನೋದು ಸರಿಯಾದ ರೀತಿಯಲ್ಲಿ ಆಗ್ತದೆ, ನಾನು ಸತ್ಯಾಸತ್ಯತೆಯನ್ನು ಸರಿಯಾಗಿ ವೆರಿಫೈ ಮಾಡ್ಬೋದು ಅನ್ನುವ ಧೈರ್ಯ ಆಡಿಟರ್ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ he should absolve himself from the duty and he should disown his liability to his client so that he will not be held to negligence in the days to come. But if he finds the system of internal check in force in regard to the petty cash transaction is sound, he should adopt the following course of action for vouching the petty cash book. In case if he finds that no, there is a good system of internal check in operation and the petty cash transactions have been very well monitored, then he can use the techniques, the following guidelines for watching the petty cash book. As I told you, first of all, he should see that the petty cash book is maintained on the impress system. This is what he has to verify and check. And amounts are released as and when the statement of accounts are submitted by the main cashier along with the necessary vouchers. ಇದನ್ನು ಅವನು ಸ್ಯಾಟಿಸ್ಫೈ ಮಾಡ್ಕೋಬೇಕಾಗತ್ತೆ. ಇಂಪ್ರೆಸ್ ಸಿಸ್ಟಮಲ್ಲಿ ಮೇಂಟೈನ್ ಆಗ್ತಾ ಇದೆ ಮತ್ತು ಖರ್ಚು ಮಾಡಿದ್ದ ಮೊತ್ತದ ಬಗ್ಗೆ ಪೆಟಿ ಕ್ಯಾಶಿಯರ್ ಸ್ಟೇಟ್ಮೆಂಟ್ ಮತ್ತು ವೌಚರ್ಸನ್ನು ಮೇನ್ ಕ್ಯಾಶಿಯರಿಗೆ ಸಬ್ಮಿಟ್ ಮಾಡಿ ವೆರಿಫಿಕೇಶನ್ ಆದಮೇಲೆ ಪೆಟಿ ಕ್ಯಾಶ್ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನನ್ನು ಆಡಿಟರ್ ಮಾಡ್ಕೋಬೇಕು. He should ascertain the name of the petty cashier, the amount of interest and by whom it is fixed and when. ಈ ಪೆಟಿ ಕ್ಯಾಶಿಯರ್ ಯಾರು, ಅವನ ಡೆಸಿಗ್ನೇಷನ್ ಏನು, ಹೇಗೆ ಎಲ್ಲಿ ಕೆಲಸ ಮಾಡ್ತಾನೆ, ಎಷ್ಟು ಮೊತ್ತವನ್ನು ಅವನ ಕೈಗೆ ಹ್ಯಾಂಡ್ ಓವರ್ ಮಾಡಲಾಗ್ತಾ ಇದೆ, ಯಾರು ಈ ಮೊತ್ತವನ್ನು ಫಿಕ್ಸ್ ಮಾಡಿದ್ದು, ಯಾವಾಗ ಫಿಕ್ಸ್ ಮಾಡಿದ್ದು, ಎಷ್ಟು ಟೆನ್ಯೂರ್, ಯಾವ ಪೀರಿಯಡ್ನಲ್ಲಿ ಈ ಇಂಪ್ರೆಸ್ ಸಿಸ್ಟಮ್ ಕೊಡಲಾಗ್ತದೆ, ಮಂತ್ ಎಂಡಿಗೆ ಕೊಡ್ತಾರಾ ಇಲ್ಲ ಅಮೌಂಟ್ ನಿಗದಿತ ಮೊತ್ತಕ್ಕಿಂತ ಕಡಿಮೆ ಆದ ಕೂಡಲೇ ಕೊಡ್ತಾರಾ ಅನ್ನೋದನ್ನು ವೆರಿಫೈ ಮಾಡಬೇಕು. So, the auditor should see that the interest is sufficiently low to ensure frequent inspection of petty cash book by the main cashier. ದೊಡ್ಡ ಮೊತ್ತದ ಇಂಪ್ರೆಸ್ ಸಿಸ್ಟಮ್ ಕೊಟ್ಟರೆ ಪೆಟಿ ಕ್ಯಾಶಿಯರ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡೋದು ಲೇಟ್ ಆಗುತ್ತೆ. ಅದೇ ಸಣ್ಣ ಮೊತ್ತದ್ದು ಕೊಟ್ಟರೆ he will be reporting to the main cashier as and when the amount is getting exhausted. ಸೊ 2,000 ರೂಪಾಯಿ ಪೆಟಿ ಕ್ಯಾಶ್ ಕೊಟ್ಟರೆ ಆ 2,000 ಮೊತ್ತ ಬೇಗ ಖಾಲಿ ಆಗೋ ಸಾಧ್ಯತೆ ಇದೆ, 5,000 ಮೊತ್ತ ಬೇಗ ಖಾಲಿ ಆಗ್ಬೋದು. ಅದೇ ನೀವು 50,000 ಪೆಟಿ ಕ್ಯಾಶ್ ಕೊಟ್ಬಿಟ್ರೆ ಅನ್ನೋ 1.5-2 ತಿಂಗಳು ಬರಲಿಕ್ಕಿಲ್ಲ ವಿತ್ ಹಿ ಸ್ಟೇಟ್ಮೆಂಟ್. ಸೊ ಅವನಿಗೆ ಜಾಸ್ತಿ ಅವಕಾಶ ಸಿಗುತ್ತೆ ಫ್ರಾಡ್ ಮಾಡಲಿಕ್ಕೆ. ಅದೇ ಸಣ್ಣ ಮೊತ್ತದ ಟ್ರಾನ್ಸಾಕ್ಷನ್ಸ್ ಅನ್ನು ಕೊಟ್ಟರೆ ಈವನ್ ಇಫ್ ಹಿ ಟ್ರೈಸ್ ಟು ಡೂ ಇಟ್, ದ ಟೈಮ್ ಅವೈಲೇಬಲ್ ಫಾರ್ ಎನಿ ಮ್ಯಾನಿಪುಲೇಷನ್ ವಿಲ್ ಬಿ ಲೆಸ್. ಸೊ ಚಾನ್ಸಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಕ್ಯಾನ್ ಆಲ್ಸೋ ಬಿ ರೆಗ್ಯುಲೇಟೆಡ್. ಸೊ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅವನು ವಾಪಸ್ ಮೇನ್ ಕ್ಯಾಶಿಯರ್ ಹತ್ರ ಕ್ಯಾಶ್ ರಿಯಂಬರ್ಸ್ಮೆಂಟಿಗೆ ಬರೋದ್ರಿಂದ ಅವ್ನ ಡಾಕ್ಯುಮೆಂಟ್ ಸಮೇತ ಬರಲೇಬೇಕು. It will be automatically examined by the main cashier. The amount received by the petty cashier from the main cashier should be checked with the petty cash payment made by the main cashier and should be entered in the main cash book. ಮೇನ್ ಕ್ಯಾಶ್ ಬುಕ್ಕಲ್ಲಿ ಕ್ಯಾಶನ್ನು ಪೆಟ್ಟಿ ಕ್ಯಾಶರಿಗೆ ಕೊಟ್ಟ ಬಗ್ಗೆ ಎಂಟ್ರಿ ಇರ್ತದೆ ಪೇಮೆಂಟ್ ಸೈಡ್ನಲ್ಲಿ. ಅದನ್ನು ಪೆಟ್ಟಿ ಕ್ಯಾಶ್ ಬುಕ್ನಲ್ಲಿ ರಿಸೀವ್ಡ್ ಅನ್ನುವ ಒಂದು ಟ್ರಾನ್ಸಾಕ್ಷನ್ ಎದುರುಗಡೆ ವೌಚ್ ಮಾಡಿ ನೋಡ್ಬೋದು. ಡೇಟನ್ನು ಇಲ್ಲಿ ವೆರಿಫೈ ಮಾಡಿ, ಯಾವ ದಿನ ಪೆಟ್ಟಿ ಕ್ಯಾಶರಿಗೆ ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದೇವೋ ಅದು ಕ್ಯಾಶ್ ಮೇನ್ ಕ್ಯಾಶ್ ಬುಕ್ಕಲ್ಲಿ ಯಾವ ದಿನ ಎಂಟ್ರಿ ಆಗಿದೆಯೋ ಅದೇ ದಿನಕ್ಕೆ ಪೆಟ್ಟಿ ಕ್ಯಾಶಿಯರ್ನ ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ಕೂಡ ರಿಸೀವ್ ಆಗಿದೆ ಅಂತ ರೆಕಾರ್ಡ್ ಆಗಿರಬೇಕು. ಇದನ್ನು ಆಡಿಟರ್ ಚೆಕ್ ಮಾಡಬೇಕು. ದೆನ್
he should also see that all petty cash payments over a certain amount. ಇಲ್ಲಿ ವೌಚರ್ಸ್ ಯಾವುದಕ್ಕೆ ಇಟ್ಕೋಬೇಕು ಯಾವುದಕ್ಕೆ ಇಟ್ಕೋಬಾರ್ದು ಅನ್ನೋದು ಆರ್ಗನೈಸೇಷನ್ನ ಇಂಟರ್ನಲ್ ಚೆಕ್ ಸಿಸ್ಟಮಿಗೆ ಒಳಪಟ್ಟಂಥದ್ದು. ಕೆಲವೊಂದು ಇಂಟರ್ನಲ್ ಚೆಕ್ ಸಿಸ್ಟಮ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಬರ್ತಾರೆ, ಒಂದು 10 ರುಪೀಸದ್ದು 2 ರೋಸ್ ತರಿಸಿದ್ರಿ ಜಸ್ಟ್ ಟು ವೆಲ್ಕಮ್, ಅವನಿಗೆ ಆ ಫ್ಲವರ್ ಶಾಪಿನವ ನಿಮ್ಗೆ ಏನು ಬಿಲ್ ಕೊಡೋದೇ ಇರ್ಬೋದು. ಆವಾಗ ನೀವು ವೌಚರ್ ಏನು ಮಾಡ್ತೀರಾ? ಓಕೆ, ದಿಸ್ ಇಸ್ ಪಾಸಿಬಲ್. ಸೊ ಫಾರ್ ಸ್ಮಾಲ್ ಪೆಟ್ಟಿ ಅಮೌಂಟ್ಸ್ 10-20 ರೂಪಾಯಿಗೆಲ್ಲ ನೀವು ವೌಚರ್ ಕ್ರಿಯೇಟ್ ಮಾಡಿ ವೌಚರ್ ತಗೊಳ್ಳಿ ಅಂತ ಹೇಳಲಿಕ್ಕೆ ಕೆಲವೊಮ್ಮೆ ಸಾಧ್ಯವೇ ಆಗದಿರು. ಒಂದು ಮ್ಯಾಚ್ ಬಾಕ್ಸ್ ತರಿಸಿದ್ರಿ, ಒಂದು ಕ್ಯಾಂಡಲ್ ತರಿಸಿದ್ರಿ, ಏನೋ ಒಂದು ಎಮರ್ಜೆನ್ಸಿ ಇತ್ತು ಬೇಕಾಯಿತು, ರಬ್ಬರ್ ಬ್ಯಾಂಡ್ ಪ್ಯಾಕೆಟ್ ತರಿಸಿದ್ರಿ, ನಾರ್ಮಲ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿಯನ್ನು ಟರ್ಮ್ ಆಗುವ ಮೊದಲೇ ನಿಮಗೆ ಎಮರ್ಜೆನ್ಸಿ ಬೇಕಾಗಿದೆ, ಒಂದು 10 ಎನ್ವಲಪ್ ಬೇಕಾಯಿತು. ಇನ್ ಸಚ್ ಕೇಸಸ್ ಯು ಮೆ ನಾಟ್ ಬಿ ಏಬಲ್ ಟು ಜನರೇಟ್ ಅ ವೌಚರ್ ಇಮಿಡಿಯೇಟ್ಲಿ. ಸೊ ಸಮ್ಟೈಮ್ಸ್ ಇಟ್ ಈಸ್ ಅಲೌಡ್. ಸಣ್ಣ ಸಣ್ಣ ಮೊತ್ತಕ್ಕೆ ಪೆಟಿ ಕ್ಯಾಶ್ ಪೇಮೆಂಟ್ 10-20 ರೂಪಾಯಿಗೆಲ್ಲ ನೀವು ವೌಚರ್ ಬೇಕು ಅಂತ ಹೇಳದಿರಬೇಕು. ಬಟ್ ದ ಅಮೌಂಟ್ ಈಸ್ ಮೋರ್ ದೆನ್ ಎ ಸ್ಟಿಪ್ಯುಲೇಟೆಡ್ ಅಮೌಂಟ್. ಅದು 50 ರೂಪಾಯಿ ಅಂತ ನಾನು ಹೇಳ್ಬೋದು, ಅಲ್ಲ ಅಥವಾ ಎಲ್ಲ ಟ್ರಾನ್ಸಾಕ್ಷನ್ಗೆ ವೌಚರ್ ಮಾಡಿ ಅಂತಲೂ ಹೇಳ್ಬೋದು. ದೆನ್ the petty cashier must ensure that the payments are supported by the vouchers. Generally, what it is expected is, in case where the vouchers are not available from that of the receiver side, then a copy of the voucher from the organization should be arranged, and the person who has paid the particular amount should be signing the particular voucher. ಈ ವೌಚರ್ಸ್ ಅನ್ನು ಕೂಡ ಪ್ರಾಪರ್ಲಿ ಅರೇಂಜ್ ಮಾಡಬೇಕು ಮತ್ತು ಕಾನ್ಸಿಕ್ಯೂಟಿವ್ಲಿ ನಂಬರ್ ಮಾಡಬೇಕು. ಸೊ ನಂಬರ್ಸ್ ಅನ್ನ ವೌಚರ್ ನಂಬರ್ ಶುಡ್ ಬಿ ಸೀರಿಯಲಿ ನಂಬರ್ಡ್. Then he should see that petty cash payments such as bus fare, auto charges which are not supported by vouchers, at least are supported by the dockets or slips by the officer who has spent the amount. ಕೆಲವೊಂದು ಪೆಟಿ ಕ್ಯಾಶಸ್ ಪೇಮೆಂಟ್ಗಳಿಗೆ ಬಸ್ ಫೇರ್, ಆಟೋ ಚಾರ್ಜಸ್ಗೆಲ್ಲ ಮಾತ್ರ ವೌಚರ್ ಇಲ್ಲದೆ ಇರ್ಬೋದು. ಬಸ್ ಫೇರಿಗೆ ಆದರೂ ಅಟ್ಲೀಸ್ಟ್ ಬಸ್ ಟಿಕೆಟ್ಸ್ ಇರುತ್ತೆ, ಬಟ್ ಆಟೋ ಚಾರ್ಜಸ್ಸಿಗೆ, ಕೂಲಿ ಚಾರ್ಜಸ್ಸು, ಇಂಥ ಟಿಪ್ಸ್ ಪೇಮೆಂಟಿಗೆ ನಮ್ಮ ಹತ್ರ ಯಾವುದೇ ರೀತಿಯ ವೌಚರ್ ಇರೋದಿಲ್ಲ. ಆಗ ಅಟ್ಲೀಸ್ಟ್ ಒಂದು ಸ್ಲಿಪ್ ಅಥವಾ ಒಂದು ಶೀಟ್ ಆಫ್ ಪೇಪರ್ನಲ್ಲಿ ಅಕ್ನಾಲೇಜ್ಮೆಂಟ್ ತಗೊಳ್ಳುವಂಥದ್ದು, ದಟ್ ಫೆಲೋ ಐ hereby certify that this particular sum of amount has been spent by me for the purpose of traveling from here to here, ಅಥವಾ ಏನೋ ಒಂದು ಡಿಕ್ಲರೇಷನ್ ಕೊಟ್ಟು ಒಂದು ಪೇಮೆಂಟನ್ನು ಮಾಡಿದ್ದೇವೆ ಅಂತ ಹೇಳಿ ಒಂದು ವೌಚರನ್ನು ಕ್ರಿಯೇಟ್ ಮಾಡೋದು ಸೂಕ್ತ ಅಂತ ಹೇಳ್ತಾರೆ. ಸೊ ಇದು ಆಗಿದೆಯಾ ಅಂತ ಚೆಕ್ ಮಾಡಬೇಕು. Then he should check some petty cash payments at random with the vouchers to ensure the correctness of the petty cash payments. Petty cash ಅನ್ನೋದು ಬಹಳ ಮೈನ್ಯೂಟ್ ಅಮೌಂಟ್ಸ್ನ ಸಾವಿರಾರು ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಆಡಿಟರ್ ಎಲ್ಲವನ್ನ A to Z ಪೆಟಿ ಕ್ಯಾಶ್ ಪೇಮೆಂಟ್ಸ್ ಅಂಡ್ ಟ್ರಾನ್ಸಾಕ್ಷನ್ ಅನ್ನು ಚೆಕ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವನು ರ್ಯಾಂಡಮ್ ಆಗಿ, ಆಡಿಟರ್ ಆದವರು ರ್ಯಾಂಡಮ್ ಆಗಿ ಕೆಲವೊಂದು ಟ್ರಾನ್ಸಾಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ಆ ವೋಚರ್ಸ್ ನೋಟಿಗೆ ವೆರಿಫೈ ಮಾಡಿ ಅದರ ಕರೆಕ್ಟ್ನೆಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಬೋದು. ದೆನ್ ಪೇಮೆಂಟ್ ಮೇಡ್ ಟುವರ್ಡ್ಸ್ ಪೋಸ್ಟೇಜ್ ಶುಡ್ ಬಿ ಚೆಕ್ಡ್ ವಿತ್ ದ ಎಂಟ್ರೀಸ್ ಇನ್ ದ ಪೋಸ್ಟೇಜ್ ರಿಜಿಸ್ಟರ್, ಆ್ಯಂಡ್ ಪೇಮೆಂಟ್ಸ್ ಮೇಡ್ ಟು ಸ್ಟೇಷನರಿ ಶುಡ್ ಬಿ ಚೆಕ್ಡ್ ವಿತ್ ದ ಸ್ಟೇಷನರಿ ರಿಜಿಸ್ಟರ್. ಪೋಸ್ಟೇಜ್ ಮಾಡಿದರೆ ಪೋಸ್ಟೇಜ್ ಟೆಲಿಗ್ರಾಮ್ಸ್ ಅಕೌಂಟಿಗೆ ಅದು ಡೆಬಿಟ್ ಆಗಿರ್ತದೆ. ಸ್ಟೇಷನರಿಗೆ ಪೇಮೆಂಟ್ ಮಾಡಿದರೆ ಸ್ಟೇಷನರಿ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರಬೇಕು. ಸೊ ಇದಾಗಿದೆಯಾ, ಲೆಜರ್ ಅಕೌಂಟ್ಸಿಗೆ ಸಂಬಂಧಪಟ್ಟ ಲೆಜರ್ ಅಕೌಂಟ್ಸಿಗೆ ಎಕ್ಸ್ಪೆನ್ಸಸ್ಗಳು ಪೋಸ್ಟ್ ಆಗಿದೆಯಾ ಅಂತ ಹೇಳಿ ಕೂಡ ಇಲ್ಲಿ ನಾವು ಚೆಕ್ ಮಾಡಬೇಕಾಗತ್ತೆ. ದೆನ್ he should check the castings of the total payments column and individual expenses column and balance the petty cash book. Petty cash book ಅನ್ನು ನಾವು ಇಂಡಿವಿಜುವಲ್ ಕಾಲಮ್, ಆಸ್ ಯು ಮೇ ಹ್ಯಾವ್ ಸೀನ್ ದ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ನಲ್ಲಿ ಒಂದು ಮೇನ್ ಎಕ್ಸ್ಪೆನ್ಸಸ್ ಕಾಲಮ್ ಇರ್ತದೆ, ಮತ್ತೊಂದು ಪೆಟಿ ಕ್ಯಾಶ್ ಕಾಲಮ್ಸ್ ಇರ್ತದೆ, ಅನಾಲಿಸಿಸ್ ಆಫ್ ಪೆಟಿ ಕ್ಯಾಶ್ ಅಂತ ಹೇಳಿ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಆಫ್ ದ ಮೇನ್ expenditure column should match with that of the subtotals of all these petty cash expenses column. ಇದು ಆಗಿದೆಯಾ ಅಂತ ಚೆಕ್ ಮಾಡಬೇಕು. Then he should see that the petty cash book is periodically checked and initialed by some responsible person to ensure that the petty cash payments are genuine. ಇಲ್ಲಿ ಮೇನ್ ಕ್ಯಾಶಿಯರ್ ಹೇಗೂ ವೆರಿಫೈ ಮಾಡ್ತಾನೆ, ಅಲಾಂಗ್ ವಿತ್ ಹಿಮ್ ಸಮ್ ಅದರ್ ರೆಸ್ಪಾನ್ಸಿಬಲ್ ಅಫಿಷಿಯಲ್ ಆಲ್ಸೋ ಶುಡ್ ಬಿ ಎಕ್ಸಾಮಿನಿಂಗ್ ದೀಸ್ ಬುಕ್ಸ್ ಆ್ಯಂಡ್ ಪೇಮೆಂಟ್ಸ್ ಆ್ಯಂಡ್ ಹಿ ಶಲ್ ಇನಿಷಿಯಲ್. ಸೊ ಇಂಡಿಪೆಂಡೆಂಟ್ ವೆರಿಫಿಕೇಶನ್ ಒಂದು ಆಗ್ತಾ ಇರಬೇಕು. ದೆನ್ he should also see whether the periodical analysis of the petty cash book is properly posted to the ledger. ಪ್ರತಿ ತಿಂಗಳ ಎಕ್ಸ್ಪೆನ್ಸಸ್ಗಳು, ಫಾರ್ ಎಕ್ಸಾಂಪಲ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಆಗಿದೆ, ಜೆರಾಕ್ಸ್ ಅದು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರುತ್ತೆ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಆಲ್ ದೀಸ್ ಎಕ್ಸ್ಪೆನ್ಸಸ್ ಶುಡ್ ಗೋ ಟು ದ ಮೇನ್ ಹೆಡ್ಸ್. ಪೆಟಿ ಕ್ಯಾಶ್ ಬುಕ್ನಲ್ಲಿರುವ
ಸಬ್ ಟೋಟಲ್ಸ್ ಏನಿದೆ ಅದು ಮೇನ್ ಹೆಡ್ಸ್ ಆಫ್ ಲೆಜರ್ಸ್ಗೆ ಹೋಗಿದೆಯಾ ಇಲ್ವಾ, ಪೋಸ್ಟ್ ಮಾಡಲಾಗಿದೆಯಾ ಇಲ್ವಾ ಅನ್ನೋದನ್ನು ವೆರಿಫೈ ಮಾಡಬೇಕಾಗುತ್ತೆ. You should also see that the petty cash balance shown in the petty cash book agrees with the petty cash balance in the petty cash account. ಆಡಿಟರ್ನ ಕೆಲಸ ಏನು ಅಂತ ಹೇಳಿದ್ರೆ, ಪೆಟ್ಟಿ ಕ್ಯಾಶರ್ ಮೇಂಟೈನ್ ಮಾಡ್ತಾ ಇರುವ ಪೆಟ್ಟಿ ಕ್ಯಾಶ್ ಬುಕ್ನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನು ಲೆಜರ್ ಅಕೌಂಟಲ್ಲಿ ಪೆಟ್ಟಿ ಕ್ಯಾಶ್ ಅಕೌಂಟಲ್ಲಿ ಅಮೌಂಟ್ ಏನು ಎಂಟ್ರಿ ಮಾಡಿದ್ದಾರೆ ಅದು ಟ್ಯಾಲಿ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಪೆಟ್ಟಿ ಕ್ಯಾಶ್ ಬುಕ್ ಪೆಟ್ಟಿ ಕ್ಯಾಶರ್ ಹತ್ರ ಇರುತ್ತೆ, ಆ ಅಮೌಂಟು ಮೇನ್ ಲೆಜರ್ನಲ್ಲಿರುವ ಪೆಟ್ಟಿ ಕ್ಯಾಶ್ ಅಕೌಂಟಲ್ಲಿ ಸರಿಯಾದ ಮೊತ್ತವನ್ನು ನಮೂದಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ. ದೆನ್ he should physically count the cash with the petty cashier on the balance sheet date and see whether it tallies with the petty cash book balance. ಇಲ್ಲಿ ಫಿಸಿಕಲ್ ಕೌಂಟ್ ಆಫ್ ಕ್ಯಾಶ್ ಮಾಡಬೇಕು ಅಂತ ಇದೆ. ಪೆಟ್ಟಿ ಕ್ಯಾಶರ್ನಲ್ಲಿರುವ ಫಿಸಿಕಲ್ ಕ್ಯಾಶ್ ಏನಿದೆ 31 ಮಾರ್ಚಿಗೆ ಅದು ಪೆಟ್ಟಿ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಒಟ್ಟಿಗೆ ಟ್ಯಾಲಿ ಆಗುತ್ತಾ. ಫಿಸಿಕಲಿ ಅಂತ ಹೇಳಿದ್ರೆ ಅವ್ನು ಖುದ್ದಾಗಿ ಆ ಕ್ಯಾಶನ್ನು ಚೆಕ್ ಮಾಡಬೇಕು, ಎಷ್ಟು ಅಮೌಂಟ್ ಇದೆ ಪೆಟ್ಟಿ ಕ್ಯಾಶರ್ ಹತ್ರ, ಆ ಕ್ಯಾಶೇ ಪೆಟ್ಟಿ ಕ್ಯಾಶ್ ಬುಕ್ ಬ್ಯಾಲೆನ್ಸ್ನ ಪ್ರಕಾರ ಏನಿದೆ ಅದು ಟ್ಯಾಲಿ ಆಗುತ್ತಾ. ಇಫ್ he fails to do so, he will be held liable for damages. ಸೊ ಇದನ್ನು ಅವರು ಮಾಡದೇ ಇದ್ರೆ ಲಂಡನ್ ಆಯಿಲ್ ಸ್ಟೋರೇಜ್ ಕಂಪನಿ ಲಿಮಿಟೆಡ್ ವರ್ಸಸ್ ಸಿಯರ್ಸ್ ಹ್ಯಾಸ್ಲರ್ ಕಂಪನಿಯ ಈ ಕೇಸ್ನಲ್ಲಿ ಆಡಿಟರನ್ನು ರೆಸ್ಪಾನ್ಸಿಬಲ್ ಮಾಡಿದ್ದಾರೆ ಫಾರ್ ನಾಟ್ ಹ್ಯಾವಿಂಗ್ ಚೆಕ್ಡ್ ದ ಫಿಸಿಕಲ್ ಕ್ಯಾಶ್ ವಿತ್ ದ ಪೆಟಿ ಕ್ಯಾಶಿಯರ್ ಆಸ್ ಆನ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. Then he should also see that IOUs. IOU ಅಂದರೆ I owe you. So which is not generally part of bills receivable, bills payable. So the IOUs are nothing but the IOUs. That means it acknowledges that the monies have been owed by somebody else. If there are any, then such IOUs have to be should not be included while counting the petty cash balance. ಯಾಕಂತ ಹೇಳಿದ್ರೆ IOUs ಅಂತ ಹೇಳಿದ್ರೆ ಹಣವನ್ನು ಇನ್ನೂ ನಾವು ಕೊಟ್ಟಿಲ್ಲ, ಇನ್ನೂ ಕೊಡ್ಲಿಕ್ಕೆ ಬಾಕಿ ಇದೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಲ್ಸ್ ರಿಸಿಬಲ್ ಬಿಲ್ಸ್ ಪೇಯಬಲ್ ಬೇರೆ, ಅದೊಂದು ಲೀಗಲ್ ಡಾಕ್ಯುಮೆಂಟ್ ಆಗುತ್ತೆ. ಕೆಲವೊಮ್ಮೆ ಸಣ್ಣ ಪೆಟ್ಟಿ ಅಮೌಂಟ್ಸ್ 100 ರೂಪಾಯಿ ಕೊಟ್ಟಿದ್ದೀರಿ, ಅವನು 80 ರೂಪಾಯಿ ತಗೊಂಡಿದ್ದಾನೆ, 80 ರೂಪಾಯಿ ಪೇಮೆಂಟ್ ಮಾಡಬೇಕು, 20 ರೂಪಾಯಿನ ಚೇಂಜ್ ಇಲ್ಲ, ಅವ ಒಪ್ಪಿಕೊಂಡು ಕೊಟ್ಟಿರ್ತಾನೆ, ನಾನು ಐ ಓ ವ್ಯೂ ಅಂತ ಹೇಳಿ ಬರ್ದು 20 ರೂಪಾಯಿ ಬ್ಯಾಲೆನ್ಸ್ ನಾನು ಕೊಡ್ಲಿಕ್ಕೆ ಬಾಕಿ ಇದೆ ಅಂತ ಬರೆದು ಕೊಟ್ಟಿರ್ತಾನೆ, ಅದು IOU ಅನ್ಸ್ಕೊಳ್ತೇವೆ, IOU ಅಂತ. ಬಟ್ ಅದನ್ನು ನಾವು 20 ರೂಪಾಯಿ ಬರ್ಲಿಕ್ಕೆ ಬಾಕಿ ಇರೋದು ನಮ್ಮ ಕ್ಯಾಶಲ್ಲಿ ಇಲ್ಲ, ಕೈಯಲ್ಲಿ ಕ್ಯಾಶ್ ಇಲ್ಲ, ಯಾಕಂದ್ರೆ ಅವನು ಇನ್ನೂ ಚೇಂಜ್ ಕೊಟ್ಟಿಲ್ಲ. ಸೊ ಇನ್ ದ್ಯಾಟ್ ಕೇಸ್ ಆ 20 ರೂಪಾಯಿ IOUs ಏನಾದರೂ ಇದೆ ಆ ಕನ್ಸಿಡರ್ ಮಾಡಿ ನಮ್ಮ ಪೆಟಿ ಕ್ಯಾಶ್ ಬ್ಯಾಲೆನ್ಸಲ್ಲಿ ಆ ಕ್ಯಾಶನ್ನು ಕನ್ಸಿಡರ್ ಮಾಡಬಾರ್ದು. ದೆನ್ he should see that advances are not made to the employees by the petty cashier except under ಸ್ಪೆಷಲ್ ಸರ್ಕಮ್. ಯಾವುದೇ ಕಾರಣಕ್ಕೂ ಎಂಪ್ಲಾಯೀಸಿಗೆ ಅಡ್ವಾನ್ಸಸ್ಗಳನ್ನು, ಕೈ ಸಾಲವನ್ನು ಪೆಟಿ ಕ್ಯಾಶಿಯರ್ ಕೊಡಬಾರ್ದು. ಅಂಥ ಒಂದು ಸಂದಿಗ್ಧ ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ಅಲೋ ಮಾಡಬೇಕು, ಬಿಟ್ಟರೆ ಜನರಲಿ he should not pay any cash to the employees. Similarly, stamps. ಸೊ ವೆನ್ ಪೋಸ್ಟೇಜ್ ಸ್ಟ್ಯಾಂಪ್ಸನ್ನು ನಾವು 100 ಪೋಸ್ಟೇಜ್ ಸ್ಟ್ಯಾಂಪ್ಸನ್ನು ನಾವು ಪರ್ಚೇಸ್ ಮಾಡಿರ್ಬೋದು. ಯು ಶುಡ್ ಸಿ ದ್ಯಾಟ್ ದ ವ್ಯಾಲ್ಯೂ ಆಫ್ ದ ಸ್ಟ್ಯಾಂಪ್ಸ್ ಇನ್ ಹ್ಯಾಂಡ್ ಎಗ್ರಿ ವಿತ್ ದ ಅಮೌಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಸ್ ಶೋನ್ ಇನ್ ಹ್ಯಾಂಡ್ ಬೈ ದ ಪೋಸ್ಟೇಜ್ ರಿಜಿಸ್ಟರ್. 100 ಸ್ಟ್ಯಾಂಪ್ ಪರ್ಚೇಸ್ ಮಾಡಿದ್ದೇವೆ, 25 ಸ್ಟ್ಯಾಂಪ್ಸ್, 5 ರೂಪಾಯಿನ 100 ಸ್ಟ್ಯಾಂಪ್ಸ್ ಪರ್ಚೇಸ್ ಮಾಡಿದೆ, ಅಂದರೆ 500 ರೂಪಾಯಿ ವಿ ಹ್ಯಾವ್ ಸ್ಪೆಂಟ್. We have used 25 stamps. That means 5 into 25 is 125 rupees spent. So we must have the rest of the 75 stamps in physical stock, as well as the value in the postage register should be 375. Itu match agutta anta check ಮಾಡಬೇಕು. So you should compare that expenditure on postage of the current year with that of the last year, so that if there is any material difference, he should inquire into the reason of the same. ಬಹಳಷ್ಟು ವ್ಯತ್ಯಾಸಗಳಿದ್ದಲ್ಲಿ ಕಳೆದ ವರ್ಷದ ಪೋಸ್ಟೇಜ್ ಖರ್ಚಿಗೂ ಈ ವರ್ಷದ ಪೋಸ್ಟೇಜ್ ಖರ್ಚಿಗೂ then he should inquire into. However, this may not be a very great significance, because today we go for stamping in the post office at all. We generally don't go for buying postage stamps. So very rarely such postage stamps are used these days. But still, in case there are any, this method can be adopted to bring in control in case of stamps in hand. And regulate any possible, and find out if there is any errors or frauds which have happened in the case of postage expenses. With that, we wind up this session here. Thank you.